ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಲೆಸನ್ ಯಾವುದು ಅಂದರೆ ಅಪರಾಧಿ ಯಾರು ಅಂತ. ಇದನ್ನು ಬರೆದಿರೋದು ಬಂದು ಕೊಡಗಿನ ಗೌರಮ್ಮ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಯಾರ್ದು ಅಂದರೆ ಕೊಡಗಿನ ಗೌರಮ್ಮ ಅವ್ರದ್ದು. ಕೊಡಗಿನ ಗೌರಮ್ಮ ಬಂದು ಕನ್ನಡ ಪ್ರಸ್ತುತ ಕಥೆಗಾರ್ತಿಗಳಲ್ಲಿ ಇವರು ಕೂಡ ಒಬ್ಬರು ಆಗಿರ್ತಾರೆ. ಆ್ಯಂಡ್ ಇವರು 1912 ಮಡಕೇರಿಯಲ್ಲಿ ಇವರು ಜನಿಸಿರ್ತಾರೆ. ಇದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ ಕೊಡಗಿನ ಗೌರಮ್ಮ ಅವ್ರದ್ದು. ನಿಮ್ಗೇನಾದರೂ ಫಸ್ಟ್ ಸೆಮ್ BCom ಅವ್ರದ್ದು ಕನ್ನಡ ಫುಲ್ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲಬಲ್ ಇದೆ. ಆ್ಯಂಡ್ ನಿಮ್ಗೆ ನೋಟ್ಸ್ ಬೇಕು ಅಂದರೆ ನೀವು 30 ರೂಪೀಸ್ ಅನ್ನೋದನ್ನು ಪೇ ಮಾಡಬೇಕಾಗುತ್ತೆ. 30 ರೂಪೀಸ್ ಪೇ ಮಾಡಿದ್ರೆ ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಿ. ಅಕಸ್ಮಾತ್ ನೋಟ್ಸ್ ಬೇಕು ಅನ್ನೋರಿಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಆ್ಯಂಡ್ ಇನ್ಸ್ಟಾ ಲಿಂಕ್ ಇರುತ್ತೆ. ನಿಮ್ಗೆ ಯಾವುದ್ರಲ್ಲಿ ಮೆಸೇಜ್ ಮಾಡಬೇಕು ಅಂತ ಆಗುತ್ತೋ ಅದರಲ್ಲಿ ಮೆಸೇಜ್ ಮಾಡಿ ನಾನು ನೋಟ್ಸ್ ಅನ್ನೋದು ಸೆಂಡ್ ಮಾಡ್ತೀನಿ. ಓಕೆ, ಬನ್ನಿ ಲೆಸನ್ಗೆ ಹೋಗೋಣ. ಈ ಪಾಠದಲ್ಲಿ ನಾವು ಮೇನ್ ಕ್ಯಾರೆಕ್ಟರ್ ಅನ್ನೋದು ನಾವು ನೋಡೋದಾದರೆ, ಈ ಪಾಠದಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಪಾರ್ವತಿ ಆಗಿರ್ತಾಳೆ. ಕಥಾನಾಯಕಿ ಪಾರ್ವತಿ, ಇವಳೆ ಮೇನ್ ಕ್ಯಾರೆಕ್ಟರ್ ಆಗಿರ್ತಾಳೆ. ಆ್ಯಂಡ್ ಪಾರ್ವತಿಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ನಾವು ಗೆಳತಿಯರಂತ ನೋಡೋದಾದರೆ ಉನ್ನೀಸ ಮತ್ತು ಲಕ್ಷ್ಮಿ ಅಂತ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಪಾರ್ವತಿ ಯಾರು ಅಂದರೆ ಊರಿನಲ್ಲಿರುವ ಪಂಡಿತರ ಮಗಳಾಗಿರ್ತಾಳೆ ಪಾರ್ವತಿ. ಮತ್ತು ಲಕ್ಷ್ಮಿ ಮತ್ತು ಅವ್ರ ಅಣ್ಣ ಅವರು ಬಂದು ಲಕ್ಷ್ಮಿ ಮತ್ತು ಅವ್ರ ಅಣ್ಣ ಕನ್ನಡ ಕಲಿಯೋಕ್ಕೆ ಅಂದರೆ ಪಾರ್ವತಿಯ ಅವ್ರ ಅಪ್ಪ ಹತ್ರ ಪಂಡಿತರ ಹತ್ರ ಹೋಗ್ತಿರ್ತಾಳೆ. ಪಾರ್ವತಿ ಚಿಕ್ಕಂದಿಂದಲೇ ಅವಳಿಗೆ ತುಂಬ ಸಹಪಾಠಿಗಳಿರ್ತಾರೆ. ಯಾರ್ಯಾರು ಅಂದರೆ ಲಕ್ಷ್ಮಿ, ಸೀತೆ, ಉನ್ನೀಸ ಮತ್ತು ಉಮಾ, ಶಾಂತಿ ಅಂತ ತುಂಬ ಸಹಪಾಠಿಗಳಿರ್ತಾರೆ. ಮತ್ತು ಅವಳ ಸೌಂದರ್ಯ ಮತ್ತು ಗುಣದಿಂದನೇ ಅವಳು ಹೆಂಗಿದ್ಲು ಪಾರ್ವತಿ ಅನ್ನೋದನ್ನು ಊರಿನವರೆಲ್ಲ ಹೇಳ್ತಿರ್ತಾಳೆ. ಅಂದರೆ ಅವಳು ಅಷ್ಟು ಡೀಸೆಂಟಾಗಿ ಅಷ್ಟು ಚೆನ್ನಾಗಿ ಇರ್ತಿದ್ಲಂತೆ. ಮತ್ತು ಅವರಪ್ಪ ಅವಳಿಗೆ ಮದುವೆ ಮಾಡಿದ ಒಂದು ವರ್ಷದಲ್ಲೇ ಅವರಪ್ಪ ತೀರ್ಕೊಂತಾರಂತೆ. ಆ್ಯಂಡ್ ಅವರಪ್ಪ ತೀರ್ಕೊಂಡಿದ್ದಾದಮೇಲೆ ಪಾರ್ವತಿಯವ್ರ ಗಂಡ ಇರ್ತಾನಲ್ಲ, ಅವನು ತುಂಬ ಸಾಲ ಮಾಡಿ ಅವನು ಆ ವರ್ಷದಲ್ಲೇ ಅವರಪ್ಪ ತೀರ್ಕೊಂಡಿದ್ದ ವರ್ಷದಲ್ಲೇ ಅವನು ಸಹ ಸತ್ತೋಗ್ತಾನಂತೆ. ಪಾರ್ವತಿಗೆ ಒಂದು ಚಿಕ್ಕ ಮಗ ಇರ್ತಾನಂತೆ. ಆ ಮಗುವಿನ ಅಂದರೆ ಅವನ ಮಗನ ಭವಿಷ್ಯಕ್ಕಾಗಿ ಅವಳು ಏನಾದರೂ ಮಾಡಬೇಕು ಅಂತ ಊರಿನಲ್ಲಿರೋ ಹಿಂದೂ ಸಮ್ಮೇಳನ ಅಧ್ಯಕ್ಷರ ಮನೆ ಕೆಲಸಕ್ಕೆ ಅಂತ ಸೇರ್ಕೊತಾಳೆ. ಆ ಮನೆಯಲ್ಲಿದ್ದ ಅಧ್ಯಕ್ಷ ಅವನ ಹೆಸರು ಬಂದು ನಾಗೇಶ್ವರಾಯರಾಗಿರ್ತಾರೆ. ಅವನು ಪಾರ್ವತಿಯ ಮೇಲೆ ವ್ಯಾಮೋಹ ಬರುತ್ತೆ. ಸರಿ ಅಂತ ಮಗುವಿನ ಭವಿಷ್ಯಕ್ಕಾಗಿ ಅವನು ಅಂದರೆ ನಾಗೇಶ್ವರಾಯರ್ ಕೊಡೋ ಅತ್ಯಾಚಾರ ಮಾಡೋದೆಲ್ಲ ಸಹಿಸ್ಕೊತಾಳೆ. ಆದರೂ ಕೂಡ ಪಾರ್ವತಿ ಮೇಲೇ ಅಪರಾಧ ಹೊರಿಸ್ತಾನೆ. ಇವಳು ಕೆಟ್ಟೋಳು ಹಂಗೆ ಹಿಂಗೆ ಅಂತ ಹೊರಿಸ್ಬಿಟ್ಟು ಊರಿನಿಂದನೇ ಬಹಿಷ್ಕಾರ ಆಗ್ತಾನೆ. ಅಂದರೆ ಮಗುವಿನ ಭವಿಷ್ಯಕ್ಕಾಗಿ ನಾಗೇಶ್ವರಾಯರು ಕೊಟ್ಟ ಕಿರುಕುಳನೆಲ್ಲ ಸಹಿಸ್ಕೊಂಡ್ರೂ ಕೂಡ ಇವಳ ಮೇಲೆ ಅಪರಾಧ ಹಾಕಿ ಊರಿನಿಂದ ಆಚೆ ಆಗ್ತಾನಲ್ಲ. ಮುಂದೆ ಇವಳು ಅಂದರೆ ಪಾರ್ವತಿಗೆ ಏನು ದಾರಿನೂ ಕಾಣಿಸ್ದೆ ಸರಿ ಅಂತ ಮಧ್ಯರಾತ್ರಿದಲ್ಲಿ ಮನೆ ಬಿಟ್ಬಿಟ್ಟು ಬಾವಿ ಹತ್ರ ಸಾಯೋಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಒಂದು ಮುಸ್ಲಿಂ ಮಹಿಳೆ ದನ ಹುಡ್ಕೊಂಡು ಊರಿನ ಆಚೆ ಬಂದಿರ್ತಾಳೆ ಬಾವಿ ಹತ್ರ. ಆವಾಗ ಪಾರ್ವತಿನ ಮತ್ತು ಅವ್ರ ಮಗನ್ನ ನೋಡಿಬಿಟ್ಟು ಇಬ್ಬರನ್ನೂ ಬಲವಂತದಿಂದ ಪಾರ್ವತಿಯ ಗೆಳತಿಯಾದ ಉನ್ನೀಸನ ಮನೆಗೆ ಕರ್ಕೊಬಂದು ಅವಳ ಕೈಯಲ್ಲಿ ಇವರಿಬ್ಬರನ್ನ ಪಾರ್ವತಿನ ಮತ್ತು ಅವ್ರ ಮಗನ್ನ ಒಪ್ಪಿಸ್ತಾಳೆ. ಆಗ ಉನ್ನೀಸ ಪಾರ್ವತಿಯನ್ನು ನೋಡಿ ಬೈತಾಳೆ. ಯಾಕೆ ಹಿಂಗೆ ಏನು ಮಾಡ್ತಿದ್ಯಾ ಅಂತ ಬೈದ್ಬಿಟ್ಟು ಆವಾಗ ಪಾರ್ವತಿ ಹೇಳ್ತಾಳೆ, ನಮ್ಮ ಜಾತಿಯಲ್ಲಿ ನನ್ನ ಬದುಕಕ್ಕೆ ಬಿಡಲ್ಲ. ಯಾರ ಮನೆಗೆ ಹೋದ್ರೂ ನನಗೆ ಊಟನೂ ಆಗ್ತಿಲ್ಲ, ನನಗೆ ಯಾರೂ ಕೆಲಸನೂ ಕೊಡ್ತಿಲ್ಲ, ನನ್ನ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ, ನಾನು ಏನು ಮಾಡಬೇಕು, ಅದಕ್ಕೆ ನಾನು ಸಾಯಕ್ಕೆ ಹೋಗಿದ್ದೀನಿ ಅಂತ ಪಾರ್ವತಿ ಉನ್ನೀಸಕ್ಕೆ ಹೇಳಿದಾಗ ಸರಿ ಅಂತ ಅವಳು ಬಾಲ್ಯದ ಗೆಳತಿ ಇಂಥ ಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ಅವಳೆ ಅಂತ ಅವಳು ಕಂಡು ಅವ್ರ ಅಣ್ಣನಿಗೆ ಒಂದು ಪತ್ರನ ಬರೀತಾಳೆ. ಏನು ಅಂದರೆ ಪಾರ್ವತಿಯ ಭವಿಷ್ಯಕ್ಕಾಗಿ ಪಾರ್ವತಿ ಮತ್ತು ಅವಳ ಮಗನ ಭವಿಷ್ಯಕ್ಕಾಗಿ ಅವಳನ್ನ ನಮ್ಮ ಕ್ಯಾಸ್ಟಿಗೆ ಸೇರಿಸ್ಕೊಳಲ್ಲ, ಅಂದರೆ ಮುಸ್ಲಿಂ ಜಾತಿಗೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಅವ್ರ ಜಾತಿಯಲ್ಲಿ ಅವಳಿಗೆ ಬದುಕಕ್ಕೆ ರೈಟ್ಸೇ ಇಲ್ಲ ಅಂತ, ಅವಳು ಸಾಯೋದೇ ಒಂದು ಎಂಡ್ ಅಂತೆ. ಅದಕ್ಕೋಸ್ಕರ ಅವಳನ್ನ ನಮ್ಮ ಕ್ಯಾಸ್ಟಿಗೆ ಮುಸ್ಲಿಂ ಜಾತಿಗೆ ಸೇರಿಸ್ಕೊಳ್ಳೋಣ, ಅವಳನ್ನ ಹೆಸರನ್ನ
ರಜಿಯಾ ಅಂತ ಬದಲಾಯಿಸೋಣ ಅಂತ ಅವ್ರ ಅಣ್ಣನಿಗೆ ಒಂದು ಪತ್ರವನ್ನು ಬರೀತಾಳೆ. ಬರೆದು ಮತ್ತು ಅವಳನ್ನ ಅವ್ರ ಜಾತಿಗೆ ಸೇರಿಸ್ಕೊತಾಳೆ. ಯಾರು ಅಂದರೆ ಉನ್ನೀಸ ಮತ್ತು ಇನ್ನೊಬ್ಬರು ಪಾರ್ವತಿಗೆ ತುಂಬ ಗೆಳತಿಯರಿರ್ತಾಳೆ. ಅದರಲ್ಲಿ ಒಬ್ಬಳು ಲಕ್ಷ್ಮಿ ಅಂತ ಅವಳು ಗೆಳತಿ. ಅವಳು ಅಂದರೆ ಪಾರ್ವತಿಯ ಕಷ್ಟ ಮತ್ತು ಅವಳು ಇರೋ ಸ್ಥಿತಿಯನ್ನು ನೋಡಿ ಮತ್ತು ಊರಿನಲ್ಲಿರೋ ನಾಗೇಶರಾಯರು ಇರ್ತಾರಲ್ಲ, ಗೋಮೃಗ ವ್ಯಾಘ್ರದ ಬಗ್ಗೆ ಮತ್ತು ಸಮಾಜದ ಸ್ಥಿತಿಗತಿಯ ಬಗ್ಗೆ ಮತ್ತು ಅವ್ರ ಬಾಲ್ಯದಲ್ಲಿ ಮಾಡ್ತಿದ್ದಿದ್ದ ಅಂದರೆ ತುಂಟಾಟಗಳು ಅದ್ರ ಬಗ್ಗೆ ಎಲ್ಲ ಅವಳ ಫ್ರೆಂಡ್ಗೆ, ಯಾರು ಅಂದರೆ ಶಾಂತಿ ಫ್ರೆಂಡ್ಗೆ, ಯಾರು ಅವಳ ಫ್ರೆಂಡು ಅಂದರೆ ನಳಿನಿ ಆಗಿರ್ತಾಳೆ, ಅವಳಿಗೆ ಇವಳು ಪತ್ರವನ್ನು ಬರೀತಾಳೆ. ಯಾರು ಅಂದರೆ ಲಕ್ಷ್ಮಿ ಅಂತಾಳೆ. ಏನು ಅಂದರೆ ಶಾಂತಿ ಲೆಟ್ರಲ್ಲಿ ಅಂದರೆ ನಮ್ಮ ಜೊತೆ ಆಡಿ ಬೆಳೆದ ಲಕ್ಷ್ಮಿ ಇವಾಗ ಜಾತಿ ಬಿಟ್ಟು ಜಾತಿಗೆ ಹೋಗಿದ್ದಾಳೆ ಮತ್ತು ಅವಳು ಇವಾಗ ಸುಖವಾಗಿದ್ದಾಳೆ. ಅಂದರೆ ನಮ್ಮ ಕ್ಯಾಸ್ಟಲ್ಲಿ ಅಂದರೆ ಅವಳ ಕ್ಯಾಸ್ಟಲ್ಲಿ ಇದ್ದಾಗ ಚೆನ್ನಾಗಿದ್ದಿಲ್ಲ, ಆದರೆ ಮುಸ್ಲಿಂ ಜಾತಿಗೆ ಹೋದ್ಮೇಲೆ ಅವರ ಮಗನ ಜೊತೆ ತುಂಬ ಆರಾಮಾಗಿದ್ದಾಳೆ. ಮತ್ತು ನಾಗೇಶ್ವರ ರಾಯರ ಅಂದರೆ ಅವನೊಬ್ಬ ಕೆಟ್ಟ ವ್ಯಕ್ತಿ ಆಗಿರ್ತಾನಲ್ಲ, ಅವನಿಗೂ ಕೂಡ ಶಿಕ್ಷೆ ಸಿಕ್ಕಿಲ್ಲ ಅಂತ ಇಬ್ಬರು ಅಂದರೆ ಅವಳು ಲೆಟ್ರಲ್ಲಿ ಬರೆದ್ಬಿಟ್ಟು ಇವಾಗ ಶಾಂತಿ ಅಂದರೆ ಪಾರ್ವತಿಗೆ ಅವಳ ಜೀವನದಲ್ಲಿ ಇವಾಗ ಸುಖವಾಗಿದ್ದಾಳೆ ಅಂತ ಲಕ್ಷ್ಮಿ ನಳಿನಿಗೆ ಪತ್ರವನ್ನು ಬರೀತಾರೆ. ಅಂದರೆ ಆಮೇಲೆ ಅವ್ರದ್ದು ಅಂದರೆ ಬಾಲ್ಯದಲ್ಲಿದ್ದಾಗ ಹೆಂಗೆಲ್ಲ ಅವ್ರ ಫ್ಯೂಚರಲ್ಲಿ ಅವ್ರು ಇರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ಅವ್ರು ಹೆಂಗಿದ್ದಾರೆ ಫ್ಯೂಚರಲ್ಲಿ ಅಂದರೆ ಅಂದರೆ ಇವಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರೆಲ್ಲ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ಕೊತಿರ್ತಾರೆ. ಏನು ಅಂದರೆ ಮುಂದೆ ನಮ್ಮ ಭವಿಷ್ಯ ಹಿಂಗಿರಬೇಕು ಹಂಗಿರಬೇಕು ಅಂತ. ಆದರೆ ಇವಾಗ ಪ್ರೆಸೆಂಟಿಗೆ ಬಂದರೆ ಪಾರ್ವತಿಯ ಸ್ಥಿತಿ ಹೆಂಗಿದೆ ಮತ್ತು ಇವಾಗ ಅವ್ರವ್ರ ಫ್ಯಾಮಿಲಿ ಜೊತೆ ಫ್ಯೂಚರಲ್ಲಿ ಅವ್ರ ಗಂಡನ ಜೊತೆ ಹೆಂಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವಳು ಲೆಟರಲ್ಲಿ ಇನ್ಕ್ಲೂಡ್ ಮಾಡಿ ಬರೆದಿರ್ತಾಳೆ. ಮತ್ತು ಇವಾಗ ಪಾರ್ವತಿ ಜಾತಿ ಬಿಟ್ಟು ಜಾತಿಗೆ ಹೋಗಿ ಸುಖವಾಗಿದ್ದಾಳೆ ಅನ್ನೋದನ್ನು ಕೂಡ ಲೆಟ್ರಲ್ಲಿ ಬರೆದು ಖುಷಿ ಪಡ್ತಿರ್ತಾರೆ ಇಬ್ಬರೂ. ಇದು ಬಂದು ಸಿಂಪಲ್ ಸಮ್ಮರಿ ಥರ ಇರುತ್ತೆ. ಇದು ನಾನು ಹೇಳಿರೋ ಪಾಠ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೋಟ್ಸ್ ಬೇಕು ಅಂದರೆ DM ಮಾಡಿ. ಸಿ ಇನ್ ನೆಕ್ಸ್ಟ್ ವಿಡಿಯೋ.